ಆ ಮೂಡಾದವರು ಕಂಡ ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಈ ರೀತಿ ನಮ್ಮ ಜಮೀನಿಗೆ ನೀವು ಅಕ್ರಮವಾಗಿ ಪ್ರವೇಶ ಮಾಡಿದ್ದೀರಿ ಅಂದಾಗ ಇವರು 23/6/2015 ಜಿಲ್ಲಾಧಿಕಾರಿಗಳಿಗೆ DC-ಗೆ ಒಂದು ಪತ್ರ ಬರೀತಾರೆ. ಈ ರೀತಿ ನಾವು ನನಗೆ ಅರ್ಶಿನ ಕುಂಕುಮಕ್ಕೋಸ್ಕರ ಕೊಟ್ಟಿರತಕ್ಕಂಥ ಜಾಗವನ್ನು ಮೂಡಾದರು ಅದನ್ನು ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ, ನನಗೆ ನ್ಯಾಯ ಬೇಕು ಇದರಲ್ಲಿ ಅಂತೇಳಿ ಒಂದು ಪತ್ರವನ್ನು ಬರೀತಾರೆ 2014ರಲ್ಲಿ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು CM ಆಗಿರ್ತಾರೆ. ಆಗಿರ್ತಾರೆ. ಸರಿ ಸಿದ್ದರಾಮಯ್ಯನವರು CM. 2010ರಲ್ಲಿ ಬಂದ ಅರಸಿನ ಕುಂಕುಮದ ಜಾಗ ಮೂಡ ಇವರ ಮನವರಿಕೆ ಇವರಿಗೆ ಮಾಡದೇನೆ ಡೆವಲಪ್ ಮಾಡುತ್ತೆ. 2014ರಲ್ಲಿ ಸಿದ್ದರಾಮಯ್ಯನವರ ಅಂದಿನ CM ಇಂದಿನ CM ಕೂಡ ಅವರ ಪತ್ನಿ ಪಾರ್ವತಿಯವರು DC ಅವರಿಗೆ ಲೆಟರ್ ಬರೀತಾರೆ. ನನ್ನ ಅರಸಿನ ಕುಂಕುಮಕ್ಕೆ ಬಂದ ಕನ್ವರ್ಟೆಡ್ ಲ್ಯಾಂಡ್ ಏನಿದೆ ಅದು BDA ಅಕ್ರಮವಾಗಿ ಡೆವಲಪ್ ಮಾಡಿದೆ, ನನಗೆ ಜಾಗ ಬಿಟ್ಕೊಡಿ ಅಂತ ಬರೀತಾರೆ. ಜಾಗ ಬಿಟ್ಕೊಡಿ ಅಂತ ಬರೆದ್ರೆ ಅವರು ಮುಖ್ಯಮಂತ್ರಿಗಳಾಗಿ ಅದೇನು ದೊಡ್ಡ ವಿಚಾರ ಅಲ್ಲ ಅದನ್ನು ಬಿಟ್ಕೊಡೋದು. ಅದು 5 ನಿಮಿಷಕ್ಕೆ ಮಾಡ್ತಾರೆ, ಯಾರಾದರೂ ರಾಜಕಾರಣಿಗಳು ಸ್ವಲ್ಪ ಮಾಡೋ ಅಂತಾರೆ ಮಾಡ್ತಾರೆ. ಆದರೆ ಇವರು 20ನೇ ಇಸ್ವಿವರೆಗೂ ಅದರ ತಂಟಿಗೆ ಅವರ ಹೆಂಡತಿಯವರು ಮಾಡಿಕೊಡಿ ಅಂತ ಕೇಳಿದ್ರು ಇವ್ರು ಮಾಡಿಕೊಡಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಇಂಥ ಸಂದರ್ಭಗಳಲ್ಲಿ ಮಾಡಬಾರ್ದು, ಇದನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಮಾಡೋದಿಲ್ಲ. ಇವರು ಆವಾಗಲೇ ಅದಕ್ಕೆ ಬದಲಿ ಸಮಾನಾಂತರ ಜಾಗ ಕೊಡಿ, ಇಲ್ಲ ನಮಗೆ ಬದಲಿ ನಿವೇಶನ ಕೊಡಿ, ನಮಗೆ ಈ ರೀತಿ ನಮ್ಮ ಜಾಗನ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ, ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ನೀವು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದೀರಿ, ನೀವು ಪ್ರವೇಶ ಮಾಡಿದ್ದೀರಿ, ನಮ್ಮ ಜಾಗನ ಬಿಟ್ಕೊಡಿ ಅಂಥೇಳಿ ಬದಲಿ ಜಾಗ ಸಮಾನಾಂತರ ಜಾಗನ ಕೊಡಿ. ಯಾವುದೇ ಇಂಥ ಕಡೆನೇ ಜಾಗ ಕೊಡಿ ಅಂತೇಳಿ ಪತ್ರ ಬರೆದಿಲ್ಲ, ಸಮಾನಾಂತರ ಜಾಗ ಕೊಡಿ ಅಂತ ಹೇಳ್ಬಿಟ್ಟು 20 ಬರೀತಾರೆ. ಅವರು 14ರಲ್ಲಿ ಒಂದು ಪತ್ರ ಕೊಡ್ತಾರೆ, ಈ ರೀತಿ ನೀವು ಅಕ್ರಮವಾಗಿ ಹೋಗಿದ್ದೀರಿ ಅಲ್ಲಿಗೆ ಅಂತ. ಅಷ್ಟು ಮತ್ತೆ 6 ವರ್ಷ ಬೀಳುತ್ತೆ. 6 ವರ್ಷ ಬಿದ್ದ ಆದರೂ ಕೂಡ ಇವರು ಮತ್ತೆ 20 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ತಳಿಕಿಳಿಯವರೆಗೂ ಆ ಜಮೀನಿನ ಗೋಜಿಗೆ ಹೋಗೋದಿಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರ ನೈತಿಕತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಅಳತೆ ಮಾಡಬೇಕಾಗುತ್ತೆ.